ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ರಾಮನಗರದಲ್ಲಿ ಬಿಡದಿ ಟೌನ್ಶಿಪ್ ವಿರುದ್ಧ ಹೋರಾಟ ಮುಂದುವರೆದಿದೆ. ಯೋಜನೆಗೆ ಬಿಡದಿ ಭಾಗದ ರೈತರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ರಕ್ತ ಕೊಟ್ಟೆವು, ಭೂಮಿ ಕೊಡೆವು ಅಂತೇಳಿ ರೈತರು ಹೇಳ್ತಿದ್ದಾರೆ. ರಕ್ತ ಕೊಟ್ಟು ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿರುವಂತ ರೈತರು ಭೈರಮಂಗಲ ಪ್ರತಿಭಟನಾ ಸ್ಥಳದಲ್ಲಿ ರಕ್ತ ಕೊಟ್ಟು ಆಕ್ರೋಶ ಹೊರಹಾಕಿದ್ದಾರೆ. ರೈತರ ಹೋರಾಟಕ್ಕೆ ನಿವೃತ್ತ ಲೋಕಾಯುಕ್ತ ಸಂತೋಷ್ ಹೆಗ್ಡೆ ಅವರು ಕೂಡ ಸಾಥ್ ನೀಡಿದ್ದಾರೆ. ರೈತರ ಹೋರಾಟದಲ್ಲಿ ಭಾಗಿಯಾಗಿರುವಂತಹ ಸಂತೋಷ್ ಹೆಗ್ಡೆ ಇನ್ನು ರೈತರು ರಕ್ತ ಕೊಟ್ಟೆವು, ಆದ್ರೆ ನಮ್ಮ ಭೂಮಿ ಬಿಡಲ್ಲ ನಾವು ಅಂತೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಕ್ತ ಕೊಟ್ಟು ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಬಿಡದಿ ಟೌನ್ಶಿಪ್ ಮಾಡೋದಕ್ಕೆ ಬಿಡಲ್ಲ ಅಂತ. ಎಲ್ಲ ನನ್ನ ರೈತ ಬಂದವರೇ, ಈ ದಿನ ಒಂದು ಸಂತೋಷದ ಶುಭ ದಿನ. ಏಕೆಂದ್ರೆ ನ್ಯಾಯ ದೇವತೆಯ ಸುಪುತ್ರ ಇತ್ತೀಚಿನ ದಿನಗಳಲ್ಲಿ ಸರ್ಕಾರಗಳು ರೈತರ ಹೆಣದ ಮೇಲೆ ಈ ಟೌನ್ಶಿಪ್ ಗಳನ್ನ ಮಾಡಲಿಕ್ಕೆ ಹೊರಟಿದೆ. ನಾವು ಮೊದಲಿನಿಂದನೂ ಹೇಳ್ಕೊಂಡು ಬರ್ತಾನೆ ಇದೀವಿ, ಯಾವುದೇ ಕಾರಣಕ್ಕೂ ಈ ಟೌನ್ಶಿಪ್ ಮಾಡಲಿಕ್ಕೆ ನಮ್ಮ ಜಮೀನು 1 ಇಂಚು ಭೂಮಿಯನ್ನು ಕೊಡೋದಿಲ್ಲ. ನಮ್ಮ ರಕ್ತ ಬೇಕಾದ್ರೆ ಕೊಡ್ತೀವಿ, ಪ್ರಾಣ ಬೇಕಾದ್ರೆ ಕೊಡ್ತೀವಿ, ಭೂಮಿಯನ್ನು ಕೊಡಲ್ಲ ಅಂತ ಹೇಳಿ ಇವತ್ತು ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡಲು ಸಾಂಕೇತಿಕವಾಗಿ ರಕ್ತವನ್ನ ಕೊಟ್ಟು ಎಚ್ಚರಿಕೆಯನ್ನ ಕೊಟ್ಟಿದ್ದೇವೆ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಅಟಕೆಯನ್ನಾರ ಬಿದ್ರೆ ರೈತರ ಪ್ರಾಣವನ್ನಾದ್ರೂ ಕೊಟ್ಟು ಈ ಭೂಮಿಯನ್ನು ಉಳಿಸ್ಕೋಬೇಕು ಅಂತೇಳಿ ಈ ಭಾಗದ ರೈತರು ಎಲ್ಲರೂ ಕೂಡ ಚಿಂತನೆಯನ್ನು ಮಾಡ್ತಿದ್ದೀವಿ. ಆ ಪ್ರಕಾರವೇ ಇವತ್ತು ಸಾಂಕೇತಿಕವಾಗಿ ನಾವು ರಕ್ತವನ್ನ ಕೊಟ್ಟು ಈ ಸರ್ಕಾರಕ್ಕೆ